ಹೇಳಂತ ರೀ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಎಲ್ಲರೂ ಚೆನ್ನಾಗಿದ್ದಾರೆ. ಅಂದ್ಹಾಗೆ ಅಲ್ಲಿ ಊಟ ತಿಂಡಿ ಎಲ್ಲ ನಿಮ್ಗೆ ಅಡ್ಜಸ್ಟ್ ಆಗಿದೆಯಾ? ಇಲ್ಲ, ನಾನು ಒಬ್ಬನೇ ಇಲ್ಲ, ಕನ್ನಡದವರೊಬ್ಬರು ನನ್ನ ಜೊತೆಗಿದ್ದಾರೆ. ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಮತ್ತೆ ಯಾವಾಗ ಬರ್ತೀರಾ ನೀವು? ಇವತ್ತು ಲೋಡ್ ಬರುತ್ತೆ ಅಂತ ಹೇಳಿದ್ದಾರೆ. ನೋಡ್ಕೊಂಡು ಸಂಜೆ ಹೊರಡ್ತೀನಿ. ಬಹುಶಃ ಬೇಗ ಬಂದ್ಬಿಡ್ತೀನಿ. ವಿಶ್ವ ಏನ್ ಮಾಡ್ತಿದ್ದಾನೆ? ವಿಶ್ವ ಕಾಲೇಜ್ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಅಂಕಲ್ ಫೋನ್ ಕೊಡು. ಒಂದ್ ನಿಮಿಷ ಇರಿ. ವಿಶ್ವ ವಿಶ್ವ ಅಪ್ಪ ಫೋನಲ್ಲಿ ಇದ್ದಾರೆ, ಬಾ. ಬಂದೆ. ಅಪ್ಪ ಮಾತಾಡ್ಬೇಕಂತೆ. ಅಪ್ಪ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ವಿಶ್ವ, ಕಾಲೇಜ್ ಹತ್ರ ಹೋಗ್ಬಿಟ್ಟು ಎಕ್ಸಾಮ್ ಫೀಸ್ ಕಟ್ಟಿ ಎಕ್ಸಾಮ್ ಬಗ್ಗೆ ಏನು ಎತ್ತ ಅಂತ ತಿಳ್ಕೊಂಡ್ ಬಾ. ಆಮೇಲೆ ಗಮನ ಇಟ್ಟು ಓದಪ್ಪ. ಮನುಷ್ಯನಿಗೆ ಎಜುಕೇಶನ್ ದೊಡ್ಡ ಮರ್ಯಾದೆ ತಂದ್ಕೊಡುತ್ತೆ. ಸರಿಯಪ್ಪ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಮ್ಮ ನಾನು ಕಾಲೇಜ್ ಹತ್ರ ಹೋಗಿ ಬರ್ತೀನಿ. ಸರ್, ಲೋ ವಿಶ್ವ, ನಾನು ನಿನ್ ಜೊತೆ ಬರ್ತೀನಿ ಕಣೋ. ನೀನ್ ಯಾಕೆ ಬರ್ತೀಯ ನನ್ನ ಜೊತೆಲಿ? ನಾನು ಎಲ್ಲೇ ಹೋದ್ರು ನನ್ನ ಹಿಂದೆ ಓಡ್ ಬರಕ್ ರೆಡಿ ಆಗಿರ್ತೀಯಲ್ವಾ? ನಿನ್ ಹಿಂದೆ ಬರ್ದೆ ಇನ್ಯಾರ ಹಿಂದೆ ಬರ್ಲಿ ಹೇಳು? ನಿನ್ ಜೊತೆ 7 ಹೆಜ್ಜೆ ಹಾಕೋದಿಕ್ಕೆ ರೆಡಿ ಇದೀನಿ. ಇನ್ ಕಾಲೇಜ್ವರೆಗೂ 4 ಹೆಜ್ಜೆ ಎಕ್ಸ್ಟ್ರಾ ಹಾಕೋದಕ್ಕಾಗಲ್ವೇನೋ ನನ್ನ ಕೈಲಿ? ಆಯ್ತಪ್ಪ ಸ್ವಾಮಿ, ನೀನೇ ಹೋಗು, ನಾನು ನಿನ್ ಜೊತೆ ಬರಲ್ಲ. ಇಲ್ಲೇ ಇರು. ಅಮ್ಮ ಹೋಗ್ಬರ್ತೀನಿ. ಸರಿ, ಭದ್ರಾ. ಅಲ್ಲ ಅತ್ತೆ, ನೀವು ನಿಮ್ಮ ಹೊಟ್ಟೆ ಒಳಗಡೆ ಇದ್ದಾಗ ಗುಂಟು